ಎಲ್ಲರಿಗೂ ನಮಸ್ಕಾರ. ಸಬಿರುಚಿಗೆ ಸ್ವಾಗತ. ನಾನಿವತ್ತು ಗೋಧಿ ಹಿಟ್ಟಿನಿಂದ ಪುಟ್ಟು ಮಾಡ್ತಾ ಇದ್ದೀನಿ. ಬೆಳಿಗ್ಗಿನ ಟಿಫನ್ಗೆ ನಾವು ಇದನ್ನು ಮಾಡ್ಕೊಳ್ಬೋದು. ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಅದೇ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿದ್ದಾಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು 1 ಕಪ್ ಆಗುವಷ್ಟು ತುರಿದಿರುವಂಥ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ತಗೊಂಡಿರೋದು 1 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈ ಕ್ಯಾರೆಟಲ್ಲಿರುವ ಒಂದು ನೀರಿನ ಅಂಶ ಇರುತ್ತೆ ನೋಡಿ, ಅದು ಪೂರ್ತಿಯಾಗಿ ಡ್ರೈ ಆಗಬೇಕು ನಮಗೆ. ಇದ್ರ ಜೊತೆಗೇ ನಾನೊಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇದನ್ನೆರಡನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದರಲ್ಲಿರುವ ನೀರಿನ ಅಂಶ ಪೂರ್ತಿಯಾಗಿ ಡ್ರೈ ಆಗಬೇಕು, ನಮಗೆ ತೇವ ಇರಬಾರ್ದು ನೋಡಿ. ಇಷ್ಟು ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಇದು ಪೂರ್ತಿಯಾಗಿ ತಣ್ಣಗಾಗಲಿ. ಇವಾಗ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಾವು ಚಪಾತಿ ಮಾಡುವಂಥ ಗೋಧಿ ಹಿಟ್ಟಿದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡೊಮ್ಮೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನೀರನ್ನು ಹಾಕ್ಕೊಳ್ಬೇಕು. ಒಂದು ಸ್ವಲ್ಪನೇ ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ. ಇದರಲ್ಲಿ ಗಂಟಾಗಿರಬಾರ್ದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಇವಾಗ ಇನ್ನೊಂದು 2 ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಮಾತ್ರ ಇಲ್ಲಿ ಜಾಸ್ತಿ ಹಾಕಬಾರ್ದು. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾನು ತೋರಿಸ್ತೀನಿ ನಿಮಗೆ ಯಾವ ಒಂದು ಅದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು ಅಂತ ನೋಡಿ. ಈ ಥರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮುಷ್ಟಿ ಹಿಡಿದಾಗ ನೋಡಿ ಈ ಥರ ನಿಲ್ಲಬೇಕು. ಇಷ್ಟ ಆದರೆ ಸಾಕು. ಇವಾಗ ಈ ಗೋಧಿ ಹಿಟ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ಒಂದು 5 ಸೆಕೆಂಡ್ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಬೇಕು ಅಂತೇನಿಲ್ಲ. ಇದೊಮ್ಮೆ ಚೆನ್ನಾಗಿ ಇದರಲ್ಲಿ ಗಂಟೆಲ್ಲ ಪೂರ್ತಿಯಾಗಿ ಪುಡಿಯಾಗಿ ನಮಗೆ ಒಂದು ಪುಟ್ಟು ಮಾಡುವ ಒಂದು ಅದಕ್ಕೆ ಸಿಕ್ಕಿದ್ರೆ ಸಾಕಾಗುತ್ತೆ. ಇವಾಗ ನೋಡಿ ಇದು ಪೂರ್ತಿಯಾಗಿ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇಷ್ಟ ಆದರೆ ಸಾಕು ನೋಡಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಆಗಬೇಕು. ಇದನ್ನು ಸಾಫ್ಟಾಗಿ ನಾವೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಪುಟ್ಟು ಮಾಡೋಕ್ಕೆ ಇಲ್ಲಿ ಹಿಟ್ಟು ಕೂಡ ಇಲ್ಲಿ ರೆಡಿಯಾಗಿದೆ ನೋಡಿ. ಇಷ್ಟ ಆದರೆ ಸಾಕು. ಇವಾಗ ನಾವೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಹುರಿದು ಇಟ್ಟಿರುವಂಥ ಕ್ಯಾರೆಟ್ ಮತ್ತು ತೆಂಗಿನಕಾಯಲ್ಲಿ ರೆಡಿಯಾಗಿದೆ. ಅದು ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದಮೇಲೆ ನಾವು ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಸಾಫ್ಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಜಾಸ್ತಿ ಹದ್ಮಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬಾರ್ದು. ತುಂಬಾ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನೊಂದ್ಸರಿ ನಾನು ಕೈಯಲ್ಲಿ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ಇಷ್ಟ ಆದರೆ ಸಾಕು. ನಿಮಗೆ ಇಲ್ಲಿ ಕ್ಯಾರೆಟು ಮತ್ತು ತೆಂಗಿನಕಾಯಿ ಬೇಡ ಅಂದರೆ ನೀವು ಹಾಗೆ ಕೂಡ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಇವಾಗ ಪುಟ್ಟು ಪಾತ್ರೆ ತಗೊಂಡಿದ್ದೀನಿ. ಅದನ್ನು ತಗೊಂಡಾದ್ಮೇಲೆ ನೋಡಿ ಅದರ ಪ್ಲೇಟ್ ಇರುತ್ತಲ್ಲ ಚಿಕ್ಕದು, ಅದನ್ನು ಅದರೊಳಗಡೆ ಹಾಕ್ಕೊಂಡ್ಬಿಟ್ಟು ತೆಂಗಿನ ತುರಿಯನ್ನು ಇದರೊಳಗಡೆ ಹಾಕ್ಕೊಳ್ಬೇಕು ನೋಡಿ. ಇಲ್ಲಿ ನಾನಿಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀಟಾಗಿ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ಕ್ಲೀನಾಗಿ ತೆಂಗಿನ ತುರಿಯನ್ನು ಈ ಥರ ನೀಟಾಗಿ ಹಾಕ್ಕೊಳ್ಳೋಣ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪುಟ್ಟದ ಹಿಟ್ಟಿದೆ ನೋಡಿ, ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಳ್ಳೋಣ. ನೀವು ಪೂರ್ತಿಯಾಗಿ ಒಂದೇ ಪುಟ್ಟು ಮಾಡೋಂಗಿದ್ರೆ ನೀವು ನೀವು ತೆಂಗಿನ ತುರಿ ಹಾಕ್ಕೊಂಡ್ರೆ ಸಾಕು. ಮಧ್ಯಕ್ಕೇನು ಹಾಕ್ಕೊಳ್ಳೋದು ಬೇಡ. ಒಂದೇ ಪುಟ್ಟು ಮಾಡೋಂಗಿದ್ರೆ ನೀವು 2 ಪೀಸ್ ಮಾಡ್ಕೊಳ್ಬೇಕಂದ್ರೆ ಮಧ್ಯದಲ್ಲಿ ಕೂಡ ನೀವು ಇಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಪೀಸ್ ಮಾಡೋದ್ರಿಂದ ನಾನು ಮಧ್ಯದಲ್ಲಿ ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಮಧ್ಯದಲ್ಲಿ ಕೂಡ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಮೇಲೆ ಇದ್ರ ಮೇಲ್ಗಡೆ ಕೂಡ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕು. ಆ ಥರ ಮಾಡೋದ್ರಿಂದ ನಮಗೆ 2 ಪೀಸು ಪುಟ್ಟು ಸಿಗುತ್ತೆ ನೋಡಿ. ಈ ಥರ ಪುಟ್ಟು ರೆಸಿಪಿಯಲ್ಲಿ ನಾನು ರಾಗಿ ಪುಟ್ಟು, ಅಕ್ಕಿ ಪುಟ್ಟು, ಪುಟ್ಟು ಎಲ್ಲ ಮಾಡಿದ್ದೀನಿ. ಲಿಂಕ್ ಹಾಕಿರ್ತೀನಿ, ನೀವು ನೋಡಿಲ್ಲ ಅಂದರೆ ಅದನ್ನು ಕೂಡ ಒಮ್ಮೆ ನೋಡಿ. ಇವಾಗ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಇದನ್ನು ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ನಾನು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇರೋದು. ಈ ಒಂದು ತೂತಿದೆ ನೋಡಿ, ಇದರಲ್ಲಿ ಹಬೆ ಬರಬೇಕು. ಅಷ್ಟರವರೆಗೆ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಒಂದು 5 ನಿಮಿಷ ಆಗುತ್ತೆ ಅಷ್ಟೇ ಇದು ಬೇಯಲಿಕ್ಕೆ ನೋಡಿ. ಈ ಥರ ಹೋಲ್ಗಳು ಹಾಕಿರ್ತಾರೆ, ಒಂದು 4 ಜಾಗದಲ್ಲಿ ಹಾಕಿರ್ತಾರೆ ನೋಡಿ.
ಇಲ್ಲಿ ನಾನು ಕುಕ್ಕರಲ್ಲಿ ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಕುದಿಸ್ಕೊಂಡಾದಮೇಲೆ ಇಲ್ಲಿ ನಾನು ವಿಸಿಲ್ ಹಾಕಲ್ಲ, ಅದ್ರ ಮೇಲ್ಗಡೆನೆ ನಾನು ಈ ಒಂದು ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಹಬೆ ಬರುತ್ತೆ ನೋಡಿ, ಆವಾಗ ಇದು ಚೆನ್ನಾಗಿ ಬೇಯುತ್ತೆ. ಇವಾಗ ಇಲ್ಲಿ ಇಟ್ಕೊಂಡಿದ್ದೀನಿ, ಅದ್ರ ಮೇಲ್ಗಡೆ ನೋಡಿ ಇಟ್ಕೊಂಡಾದ್ಮೇಲೆ ಈ ಥರ ಚೆನ್ನಾಗಿ ಬೇಯಬೇಕಿದು ನೋಡಿ. ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈ 4 ತೂತದಲ್ಲೂ ಹಬೆ ಬರಬೇಕು. ಹಬೆ ಬಂದಮೇಲೆ ಒಂದು 5 ನಿಮಿಷ ಸಾಕು ಇದು ಬೇಯಲಿಕ್ಕೆ. ಇವಾಗ ಇದು ಪೂರ್ತಿಯಾಗಿ ಚೆನ್ನಾಗಿ ಬೆಂದಿದೆ ನೋಡಿ. ನೀವು ಹಿಟ್ಟನ್ನು ಹಾಕಬೇಕಾದ್ರೂ ಅಷ್ಟೇ ತುಂಬಾ ಸಾಫ್ಟಾಗಿ ಹಾಕಬೇಕು, ಅದಮಿ ಹಾಕ್ಕೊಡ್ಬಾರ್ದು. ಆ ಥರ ನಾವು ಹಾಕೋದ್ರಿಂದ ಪುಟ್ಟು ಕೂಡ ನಮಗೆ ಇಲ್ಲಿ ಗಟ್ಟಿ ಬರುತ್ತೆ. ಅದಕ್ಕೋಸ್ಕರ ಸಾಫ್ಟಾಗಿ ಬೇಕು ಅಂದರೆ ನಾವು ಸುಮ್ಮನೆ ಹಾಗೆ ಸ್ಪೂನಲ್ಲಿ ಹಾಕಿ ಇದನ್ನು ನಾವು ಬೇಯಿಸ್ಕೊಳ್ಬೇಕು ನೋಡಿ. ಇಲ್ಲಿ ಎಷ್ಟು ಸಾಫ್ಟಾಗಿದೆ ಗೊತ್ತಾ, ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ಸಕ್ಕರೆಯನ್ನು ಬೆರೆಸ್ಕೊಂಡು ಕೂಡ ನೀವು ಇದನ್ನು ತಿನ್ಬೋದು, ಇಲ್ಲಾಂದರೆ ಬೆಲ್ಲವನ್ನು ಕೂಡ ನೀವು ಇದ್ರ ಜೊತೆಗೆ ಹಾಕಿ ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದು ಬೇಡ ನಿಮಗೆ ಖಾರ ಬೇಕು ಅಂದರೆ ನೀವು ಇದ್ರ ಜೊತೆಗೆ ಕಡಲೆ ಸಾರನ್ನು ಮಾಡಿಕೊಂಡು ಅದ್ರ ಜೊತೆಗೆ ಕೂಡ ಇದನ್ನು ತಿನ್ಬೋದು. ತುಂಬಾ ತೆಳ್ಳಗಿರುವ ಸಾರು ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ಥರ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.